ಶತ್ರು ಒಬ್ಬ ಮುಂದುವರೆದರೂ ಪರವಾಗಿಲ್ಲ, ಗೆಳೆಯನೊಬ್ಬ ಹಿಂದುಳಿಯಬಾರದು. ವಾವ್ ಮಗ, ಫ್ರೆಂಡ್ಸ್ ದುಡ್ಡು ಕೊಟ್ರೆ ವಾಪಸ್ ಬರಲ್ಲ ದುಡ್ಡು. ಸೊ ಫ್ರೆಂಡ್ಸ್ ಹೆಲ್ಪ್ ಮಾಡೋದಕ್ಕೆ ಹೋಗ್ಬೇಡ ಅನ್ನೋ ತರ ಟ್ರೈನ್ ಮಾಡಿ ಇಟ್ಬಿಟ್ಟಿದ್ದಾರೆ. ಅವನೆಂತ ಕೋಟ್ಯಾಧೀಶ್ವರ ಆದ್ರೂ ಕಷ್ಟಕಾಲದಲ್ಲಿ ದುಡ್ಡಿನ ಹೆಲ್ಪ್ ಬೇಕಾಗೇ ಬೇಕಾಗತ್ತೆ. ಫ್ರೆಂಡ್ಶಿಪ್ ಅಲ್ಲಾಗ್ಲಿ ಅಥವಾ ಇನ್ನೊಂದು ಸಂಬಂಧಿಕರ ಜೊತೆನಲ್ಲಾಗ್ಲಿ ದುಡಿಸ್ಕೊಂತಿರಲ್ಲ, ಅದನ್ನ ಸಾಲಕ್ಕೆ ಅಂತ ಇಟ್ಕೊಳ್ಳಿ, ಬಡ್ಡಿ ಸಮೇತ ಸೇರಿಸಿ ಕೊಟ್ಬಿಡಿ ವಾಪಸ್ ಕೊಡುವಾಗ. ಆ ಮಾತು ಅಲ್ಲಿಗೆ ಮುಗ್ದೋಗ್ಬಿಡುತ್ತೆ. ಅಯ್ಯೋ ಇವ್ನು ದುಡ್ಡು ಇಸ್ಕೊಂಡು 3 ತಿಂಗಳಾದ್ರೂ ವಾಪಸ್ ಕೊಡ್ಲಿಲ್ಲ ಅಂತ ಮಾತೆ ಉಳ್ಕೊಳಲ್ಲ. ಯಾಕಂದ್ರೆ ನೀವ್ ಇಸ್ಕೊಂಡಿರೋ ದುಡ್ಡಿಗೆ 3 ತಿಂಗಳು ಬಡ್ಡಿ ಸೇರ್ಸಿ ಕೊಟ್ಬಿಟ್ಟಿರ್ತೀರಾ. ಈಗ ಬೇರೆ ಯಾರ ಸಾಲ ಕೊಡೋರ ಹತ್ರ ಸಾಲ ಇಸ್ಕೊಂಡಿರ್ತಾರಲ್ಲ, ಅವ್ರಿಗೂ ಕೊಡ್ದೇನೆ ಹಿಂಗೆ ಮೋಸ ಮಾಡ್ಬಿಡ್ತಾರ ನಿಮ್ ಫ್ರೆಂಡ್ಸ್? ಇಲ್ಲ ತಾನೆ, ಕೊಡ್ತಾರ ಅವ್ರಿಗಾದ್ರೆ. ನಿಮಗ್ ಮಾತ್ರ ಕೊಡ್ತಿಲ್ಲ ಅಂದ್ರೆ ನಿಮ್ ಜೊತೆ ಅವ್ರಿಗಿರೋ ರಿಲೇಶನ್ಶಿಪ್ ನಿಮ್ದೊಂದ್ ತಲೆಗೆ, ಅದಕ್ಕೋಸ್ಕರ ಅವ್ರು ವಾಪಸ್ ಕೊಡಲ್ಲ ಅಷ್ಟೇನೆ. ಅಥವಾ ಇಲ್ಲ ಗುರು ನಂಗೆ ರಿಲೇಶನ್ಶಿಪ್ ಹಾಳಾಗೋದ್ರು ಪರವಾಗಿಲ್ಲ, ದುಡ್ಡು ಮುಖ್ಯ ಅನ್ನೋದಾದ್ರೆ ಕೊಡಕ್ಕೆ ಹೋಗ್ಬಿಡಿ ದುಡ್ಡನ್ನ ಫ್ರೆಂಡ್ಸ್ ಮೇಲೆ ಅಷ್ಟೇ. ನಮ್ ಶತ್ರು ನಮ್ಗಿಂತ ಮುಂದೆ ಬೆಳೆದ್ರು ಪರವಾಗಿಲ್ಲ, ಬಟ್ ನಮ್ ಗೆಳೆಯ ಯಾವತ್ತು ನಮ್ಗಿಂತ ಹಿಂದೆ ಉಳ್ಕೋಬಾರ್ದು. ಓಕೆನಾ? ಇದನ್ನ ಫಾಲೋ ಮಾಡಿ.